ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿ ಕೆಂಪುಕೋಟೆ ಬಳಿ ಆದಂತ ಈ ಸ್ಫೋಟ ಏನಿದೆ ಅದರ ಸಂಬಂಧ ಸಾಕಷ್ಟು ಮಹತ್ವದ ಮಾಹಿತಿಗಳು ಹೊರಬೀಳ್ತಾ ಇವೆ. ಉಗ್ರರ ಬಳಿ ಇದ್ದಂತ ಕಾರು ಒಂದಲ್ಲ ಎರಡಲ್ಲ 32 ಕಾರುಗಳಲ್ಲಿ ಸ್ಫೋಟಕ ಅಂಶಗಳು ಹೊರಬೀಳ್ತಾ ಇವೆ. ಈ ಸ್ಫೋಟಕ ವಸ್ತುಗಳನ್ನ ಸಾಗಿಸೋದಕ್ಕೆ ಅಂತ ಸಿದ್ಧವಾಗಿದ್ವು ಒಟ್ಟು 32 ಕಾರುಗಳು, ಒಂದಲ್ಲ ಎರಡಲ್ಲ 32 ಕಾರುಗಳನ್ನ ಇವರು ಸಿದ್ಧಪಡಿಸಿಕೊಂಡಿದ್ರಂತೆ. ಸ್ಫೋಟ ಕುರಿತ ತನಿಖೆ ವೇಳೆ ಭಯಾನಕ ಮಾಹಿತಿ ಬಹಿರಂಗ ಆಗಿದೆ. ದೆಹಲಿಯ 6 ಸ್ಥಳ ಸೇರಿ ದೇಶದ ಜನನಿಬಿಡ ಸ್ಥಳಗಳನ್ನೇ ಟಾರ್ಗೆಟ್ ಮಾಡಿದ್ರಂತೆ. ಡಿಸೆಂಬರ್ 6ನೇ ತಾರೀಕು ದೆಹಲಿಯ 6 ಸ್ಥಳಗಳು ಇವರ ಟಾರ್ಗೆಟ್ ಆಗಿತ್ತು. ಬಾಬ್ರಿ ಮಸೀದಿ ಧ್ವಂಸದ ಸೇಡು ತೀರಿಸಿಕೊಳ್ಳೋದಕ್ಕೆ 1992ರಲ್ಲಿ ಡಿಸೆಂಬರ್ 6ನೇ ತಾರೀಕು ಇದೇ ರೀತಿಯಾಗಿ ಅಂದರೆ ಬಾಬ್ರಿ ಮಸೀದಿಯನ್ನು ಏನು ಕೆಡವಿದ್ರು ಅದಕ್ಕೆ ನಾವು ಸೇಡು ತೀರಿಸ್ಕೊಳ್ಬೇಕು ಅಂತ ಅದೇ ದಿನದಂದೇ ನಾವು ಕೂಡ ಧ್ವಂಸ ಮಾಡಬೇಕು ಅಥವಾ ಟಾರ್ಗೆಟ್ ಮಾಡ್ಕೊಂಡು ಸ್ಫೋಟ ಮಾಡಬೇಕು ಅಂತೇಳಿ ಇವರು ತಯಾರಿ ನಡೆಸಿದ್ರಂತೆ. ಅದಕ್ಕಾಗಿ 32 ಕಾರುಗಳನ್ನು ಖರೀದಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಈಗ ಆಗಿದ್ದು ಒಂದು ಸ್ಫೋಟ ಏನಿದೆ ಅವರು ಮಾಡ್ಕೊಂಡಿರುವಂಥ ಪ್ಲಾನಿಗೆ ಕಂಪೇರ್ ಮಾಡೋದಾದರೆ ಈಗಾಗಿರುವಂಥ ಸ್ಫೋಟ ಚಿಕ್ಕದು. ಅವ್ರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು. 6 ನಗರಗಳನ್ನು ಟಾರ್ಗೆಟ್ ಮಾಡಿದ್ರಂತೆ. ಬಾಬ್ರಿ ಮಸೀದಿ ಧ್ವಂಸಗೊಂಡ ಡಿಸೆಂಬರ್ 6ನೇ ತಾರೀಕೆ ಸ್ಫೋಟ ಮಾಡಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು. ಸದ್ಯ ಈಗ ಆಗಿರುವಂಥ ಸ್ಫೋಟ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ 3 ಕಾರುಗಳ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಆದರೆ ಇವರು ಡಿಸೆಂಬರ್ 6ನೇ ತಾರೀಕು ಸ್ಫೋಟ ಮಾಡಬೇಕು ಅಂತ ಏನು 6 ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ರಲ್ಲ ಅದಕ್ಕಾಗಿ 32 ಕಾರುಗಳನ್ನು ಬಳಸ್ಕೊಳ್ಳೋದಕ್ಕೆ ಅಂತ ಖರೀದಿ ಮಾಡಿದ್ರಂತೆ. ಅಷ್ಟೇ ಅಲ್ಲ, ರಸಗೊಬ್ಬರವನ್ನು ಕೂಡ ಇವರು ಖರೀದಿ ಮಾಡಿಟ್ಕೊಂಡಿದ್ರು. ಈಗಾಗಲೇ ಫರೀದಾಬಾದ್ನಲ್ಲಿ 2 ವೈದ್ಯರು ಕೂಡ ಅರೆಸ್ಟ್ ಆಗಿದ್ದಾರೆ. ಮತ್ತೋರ್ವ ಪರಾರಿಯಾಗಿ ತದನಂತರದಲ್ಲಿ ಇಲ್ಲಿ ಬಂದು ಬ್ಲಾಸ್ಟ್ ಮಾಡಿದ್ರು. ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಸಾಕಷ್ಟು ಮಾಹಿತಿ ಹೊರಬೀಳ್ತಾ ಇದೆ. ಇನ್ನೂ ಮಾಹಿತಿ ಹೊರಬೀಳೋದು ಕೂಡ ಬಾಕಿ ಇದೆ. ಇವರು ಎಲ್ಲೆಲ್ಲಿ ಈ ರೀತಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು, ಇವರ ಟಾರ್ಗೆಟ್ಗಳು ಏನೇನಾಗಿದ್ವು ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗ್ತಾನೆ ಇದೆ. ತನಿಖೆಯ ಸಂದರ್ಭದಲ್ಲಿ ಬಾಯಿ ಬಿಡ್ತಾ ಇದ್ದಾರೆ, ನಾವು ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿದ್ವಿ ಯಾತಕ್ಕಾಗಿ ಅಂತ. ಆ ಟಾರ್ಗೆಟ್ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ ಬಾಬ್ರಿ ಮಸೀದಿಯನ್ನು 1992 ಡಿಸೆಂಬರ್ 6ನೇ ತಾರೀಕೇನು ಕೆಡವಲಾಗಿತ್ತು ಆ ಡೇಟ್ನಂತೆ ಡಿಸೆಂಬರ್ 6ನೇ ತಾರೀಕೆ ನಾವು ದೆಹಲಿಯ 6 ಜಾಗಗಳನ್ನು ಟಾರ್ಗೆಟ್ ಮಾಡಿದ್ವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗ ಅರೆಸ್ಟ್ ಆಗಿರುವಂಥ ಉಗ್ರ ಕೊಟ್ಟಿರುವಂಥ ಮಾಹಿತಿ. ಇದರಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಆ ತನಿಖೆಯ ಸಂದರ್ಭದಲ್ಲಿ ಈಗ ಒಂದೊಂದೇ ಸ್ಫೋಟಕ ಅಂಶಗಳು ಬಯಲಿಗೆ ಬರ್ತಾ ಇವೆ. ದೊಡ್ಡದೊಂದು ವಿಧ್ವಂಸಕ ಕೃತ್ಯ, ಒಂದಲ್ಲ ಎರಡಲ್ಲ 32 ಕಾರುಗಳನ್ನು ಬಳಸ್ಕೊಂಡು 6 ಜಾಗಗಳನ್ನು ಟಾರ್ಗೆಟ್ ಮಾಡಿದ್ರಂತೆ ಇವರು. ಈ ಹಿಂದೆ ದೀಪಾವಳಿ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂದ್ಕೊಂಡಿದ್ರು, ಆಗಲೂ ಕೂಡ ಭದ್ರತೆ ಇತ್ತು ಅನ್ನುವಂಥ ಕಾರಣಕ್ಕಾಗಿರಲಿಲ್ಲ. ದೀಪಾವಳಿ ಅಂತ ಬಂದಾಗ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಒಂದು ದಿನವನ್ನು ಟಾರ್ಗೆಟ್ ಮಾಡಿದ್ರು, ಆಗಲೂ ಆಗಲಿಲ್ಲ. ತದನಂತರದಲ್ಲಿ ಇಲ್ಲಿ ಪಾರ್ಕಿಂಗ್ ಜಾಗ ಏನಿದೆ ಕೆಂಪುಕೋಟೆ ಅಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂದ್ಕೊಂಡಿದ್ರು. ಅವತ್ತಿನ ದಿನ ಸೋಮವಾರ ಕೆಂಪುಕೋಟೆಗೆ ರಜಾ ಇದ್ದಿದ್ದರಿಂದ ಆ ಪಾರ್ಕಿಂಗ್ ಲಾಟಲ್ಲಿ ಜಾಸ್ತಿ ವೆಹಿಕಲ್ಸ್ ಇರಲಿಲ್ಲ, ಜನಜಂಗುಳಿ ಇರಲಿಲ್ಲ. ಅದನ್ನು ತಿಳ್ಕೊಂಡಂತ ಈತ ಏನು ಮಾಡ್ತಾನೆ, ಈ ಕಾರ್ನ ಮೂವ್ ಮಾಡ್ಕೊಂಡು ಹೋಗಿದ್ದು ತದನಂತರದಲ್ಲಿ ಸಿಗ್ನಲ್ನಲ್ಲಿ ಬ್ಲಾಸ್ಟ್ ಮಾಡಿರೋದು.